11ಕ್ಕೆ ಡಾಕ್ಟರ್ ಬ್ರೋ ಬಂದ್ರೆ ಸೂಪರ್ ಆಗಿರುತ್ತೆ ಅಲ್ವಾ, ಅಕ್ಕ ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ, ನಮ್ಮ ರೈತರು ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸಾಮಾನ್ಯ ಮನುಷ್ಯರಿಗೂ ಒಂದು ಅವಕಾಶ ಕೊಡ್ಬೇಕಲ್ಲ ಬಿಗ್ ಬಾಸ್ ದವರು, ನೀವೇನಂತೀರಾ? ಸೊ ಬಿಗ್ ಬಾಸ್ ಕನ್ನಡ ಸೀಸನ್ 11 ಇನ್ನೇನು ಬರೋದಕ್ಕೆ ರೆಡಿ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಕೂಡ ನಡೀತಾ ಇದೆ. ಇವ್ರು ಬರ್ಬೇಕು ಅವ್ರು ಬರ್ಬೇಕು ಅಂತ ಸಾಕಷ್ಟು ಜನ ಕಮೆಂಟ್ಸ್ ಹಾಕಿದ್ರೆ, ಈ ಬಿಗ್ ಬಾಸ್ ಅನ್ನೋದಕ್ಕೆ ಏನ್ ಲಾಭ ಇದೆ ರೀ, ಈ ಬಿಗ್ ಬಾಸ್ ನೋಡೋದ್ರಿಂದ ಅದರಿಂದ ಏನ್ ಸಿಗುತ್ತೆ ರೀ ಅಂತ ಸಾಕಷ್ಟು ಜನ ಕೇಳೋರು ಕೂಡ ಇದ್ದಾರೆ. ಸೊ ಈ ಮಧ್ಯ ಬಿಗ್ ಬಾಸ್ಗೆ ಈ ಒಂದು ರೀಲ್ಸ್ ಜೋಡಿ ಬರ್ತಾ ಇದೆ ಅನ್ನುವಂತ ಸುದ್ದಿ ಕೂಡ ಬರ್ತಾ ಇದೆ. ಈ ಒಂದು ಜೋಡಿ ಬಗ್ಗೆ ಹೇಳಬೇಕು ಅಂತಂದ್ರೆ, ರೀಲ್ಸ್ ಮೂಲಕವೇನೆ ಎಲ್ಲರ ಒಂದು ಮನೆ ಮಾತಾಗಿದ್ರು ವರುಣ್ ಆರಾಧ್ಯ ಮತ್ತು ವರ್ಷ ಕಾವೇರಿ. ಸೊ ಇವರಿಬ್ಬರ ಜೋಡಿ ಎಷ್ಟು ಮುದ್ದಾಗಿದೆ, ಎಷ್ಟು ಕ್ಯೂಟ್ ಆಗಿ ಕಾಣ್ತಾರೆ ಅಂತ ಸಾಕಷ್ಟು ಜನ ಇವ್ರಿಗೆ ಅಭಿಮಾನಿಗಳು ಕೂಡ ಆಗಿದ್ರು. ಫ್ಯಾನ್ ಫಾಲೋವರ್ಸ್ ಅಕೌಂಟ್ ಕೂಡ ಫ್ಯಾನ್ ಅಕೌಂಟ್ ಗಳನ್ನು ಕೂಡ ಓಪನ್ ಮಾಡಿದ್ರು ಈ ಜೋಡಿಗೆ. ಅದಾದ್ಮೇಲೆ ಏನಾಯ್ತು ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಇವ್ರಿಬ್ಬರ ನಡುವೆ ಮನಸ್ತಾಪ ಆಗಿ ಬ್ರೇಕಪ್ ಆಗುತ್ತೆ. ವರುಣ್ ಅವರು ಸೀರಿಯಲ್ಗೆ ಹೋಗಿ ಸೆಲೆಕ್ಟ್ ಆಗ್ತಾರೆ. ಆದ್ರೆ ವರ್ಷ ಅವರು ನನಗೆ ಮೋಸ ಆಯ್ತು ಅಂತ ಹೇಳಿ ಅವರು ಅವರ ಒಂದು ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡಿ ಅವರ ಒಂದು ಕಂಟೆಂಟ್ ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಹೀಗಿರ್ಬೇಕಾದ್ರೆ ಇವರ ಮಧ್ಯೆ ಏನ್ ನಡೀತು, ಯಾರ್ದು ತಪ್ಪಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗಿರ್ಬೇಕಾದ್ರೆ ಇವರು ಬಿಗ್ ಬಾಸ್ಗೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಏನೆಲ್ಲ ನಡೀಬಹುದು ಅಂತ ಸಾಕಷ್ಟು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ನಿಮ್ ಪ್ರಕಾರ ವರುಣ್ ಆರಾಧ್ಯ ಅವರು ಮತ್ತೆ ವರ್ಷ ಕಾವೇರಿ ಅವರು ಬಿಗ್ ಬಾಸ್ಗೆ ಬರ್ಬೇಕಾ ಬರಬಾರ್ದಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಿರೋ ಹಾಗೆ ಸಾಮಾನ್ಯ ಜನರಿಗೂ ಕೂಡ ಅವಕಾಶ ಸಿಕ್ಕರೆ ತುಂಬಾನೇ ಚೆನ್ನಾಗಿರುತ್ತೆ. ಬಿಗ್ ಬಾಸ್ ಅನ್ನುವಂತ ಒಂದು ಇವೆಂಟ್ ಅಲ್ಲಿ, ಒಂದು ದೊಡ್ಡ ಶೋ ನಲ್ಲಿ ಸಾಮಾನ್ಯ ಜನರಿಗೂ ಅವಕಾಶ ಸಿಕ್ಕರೂ ಕೂಡ ಅದು ಒಳ್ಳೇದೇ ಅಲ್ವಾ? ನೀವೇನಂತೀರಾ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಇದೇ ತರ ಬಿಗ್ ಬಾಸ್ ರಿಲೇಟೆಡ್ ಆಗಿರ್ಬಹುದು, ಎನಿ ಟ್ರೆಂಡಿಂಗ್ ನ್ಯೂಸ್ ಆಗಿರ್ಬಹುದು, ನೀವು ನೋಡ್ಬೇಕು ಅಂತಂದ್ರೆ ಈಗಲೇ ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.